ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪರವಾಗಿಲ್ಲ ಬಿಡೋ, ನಾಳೆ ಸ್ಕೂಲ್ಗೆ ಹೋದಾಗ ಕೊಡುವಂತೆ. ಇದನ್ನ ಇವತ್ತು ಸ್ಕೂಲ್ಗೆ ಸಬ್ಮಿಟ್ ಮಾಡಬೇಕು, ಇಲ್ಲಾಂದ್ರೆ ಟೀಚರ್ ವಿಹಾರಿಗೆ ಬೈತಾರೆ. ಮತ್ತೆ ನಿನ್ನ ಹೋಮ್ವರ್ಕ್ ಕೂಡ ತೋರಿಸ್ಬೇಕಲ್ಲಪ್ಪ. ನಾನು ಅವತ್ತೇ ತೋರಿಸಿದ್ನಮ್ಮ. ವಿಹಾರಿ ಮಾತ್ರ ಇವತ್ತು ತೋರಿಸ್ತೀನಿ ಅಂತ ಹೇಳಿದ್ದ. ಪಾಪ, ನನ್ನಿಂದ ವಿಹಾರಿಗೆ ಕಷ್ಟ ಆಗುತ್ತೆ. ಅಯ್ಯೋ, ಈಗೇನ್ ಮಾಡೋದು? ಅಮ್ಮ, ನಾನು ವಿಹಾರಿ ಮನೆಗೆ ಹೋಗಿ ಈ ಬುಕ್ ಕೊಟ್ಟು ಬರ್ತೀನಿ. ಒಬ್ನೇ ಹೋಗ್ತೀಯನೋ ಅಲ್ಲಿಗೆ? ಆ ಕೃಷ್ಣ ಇದ್ದಾಗ ನನ್ಗೇನ್ ಭಯನಮ್ಮ? ಸರಿ ಕೃಷ್ಣ, ಹೋಗ್ಬಾ. ನಮ್ಮಿಂದ ವಿಹಾರಿಗ್ ಮಾತ್ರ ಅಲ್ಲ, ಯಾರಿಗೂ ತೊಂದರೆ ಆಗ್ಬಾರ್ದು. ನನ್ ಮುದ್ದು ಅಮ್ಮ. ಹುಷಾರಪ್ಪ. ಸರಿ ಅಮ್ಮ. ವರ್ಮಾ ಅವರೇ, ಇವರಿಬ್ರು ಮಾಡಬೇಕಾದ ಪೂಜೆ ಪೂರ್ತಿ ಆಯಿತು. ಈಗ ಇವ್ರ ಮಗ ಪೂಜೆ ಮಾಡಲಿ. ಮಗುನ್ ಕರ್ಕೊಂಡು ಬನ್ನಿ. ವಸಂತ, ವಿಹಾರಿನ್ ಕರ್ಕೊಂಬ. ಬರ್ತಿದ್ದೀನಿ. ಬಾ ಪುಟ್ಟ. ಮಗುನ ಮಧ್ಯದಲ್ಲಿ ಕೂರಿಸಿಮ್ಮ. ನೀನ್ ಪೊಂಗಲ್ ತಿಂದ್ಯಾ? ಇಲ್ಲ ಮಮ್ಮಿ, ನಾನೇನೂ ತಿನ್ಲಿಲ್ಲ. ನಿಜ ಹೇಳು ಕಂದ, ಸುಳ್ಳು ಹೇಳಿದ್ರೆ ಏಟ್ ಬೀಳತ್ತೆ. ಹೇಳು. ನನಗೆ ತುಂಬಾ ಹಸ್ವಾಗ್ತಿತ್ತು ಮಮ್ಮಿ, ಅದಕ್ಕೆ ಸ್ವಲ್ಪ ಪೊಂಗಲ್ ತಿಂದೆ. ಗುರುಗಳೇ, ಚಿಕ್ಕ ಹುಡುಗ ಏನೋ ಗೊತ್ತಿಲ್ಲದೆ ತಿಂದ್ಬಿಟ್ಟಿದ್ದಾನೆ. ಈಗ ಅವನ ಕೈಯಲ್ಲಿ ವ್ರತ ಮಾಡಿಸ್ಬೋದಾ? ನಾನು ಮೊದಲೇ ಹೇಳಿದ್ನಲ್ಲ, ಈ ವ್ರತ ಮಾಡುವಾಗ ಏನೂ ತಿನ್ನಬಾರ್ದು ಅಂತ. ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಕೂಡ ಯಾರಾದರೂ ಆಗಲಿ, ಅದು ಎಲ್ರಿಗೂ ಒಂದೇ ಥರ. ಈಗ ಈ ಹುಡುಗ ವ್ರತ ಮಾಡಬಾರ್ದು. ಒಂದು ವೇಳೆ ಮಾಡಿದ್ರೂ ಯಾವ ರೀತಿ ಪ್ರಯೋಜನವೂ ಇಲ್ಲ. ಆದರೆ ಯಾವ ಪರಿಸ್ಥಿತಿಯಲ್ಲೂ ಕೂಡ ಈ ವ್ರತನ ಮಧ್ಯದಲ್ಲಿ ನಿಲ್ಲಿಸಬಾರದು. ಹೇಗಾದರೂ ಸರಿ ಪೂರ್ತಿ ಮಾಡಬೇಕು. ಇಲ್ದಿದ್ರೆ ನಿಮ್ಮ ಕುಟುಂಬಕ್ಕೆ ಅನರ್ಥ ಆಗ್ಬೋದು. ನಿಮ್ಮ ಮನೆಗೆ ಕೇಡಾಗೋ ಅವಕಾಶಗಳು ಹೆಚ್ಚಾಗಿರುತ್ತೆ. ಮತ್ತೆ ಈಗೇನ್ ಮಾಡೋದು ಹೇಳಿ ಗುರುಗಳೇ? ಈ ಸೃಷ್ಟಿಲಿ ಪ್ರತಿಯೊಂದಕ್ಕೂ ಒಂದು ಪರಿಹಾರ ಇರುತ್ತಮ್ಮ. ಹಾಗೆ ಇದಕ್ಕೂ ಕೂಡ ಒಂದು ಪರಿಹಾರ ಇದೆ. ಅದೇನು ಹೇಳಿ ಗುರುಗಳೇ? ಈ ಹುಡುಗನ ವಯಸ್ಸಲ್ಲಿರೋ ಯಾವ ಹುಡುಗ ಆದರೂ ಸರಿ, ಅವನಿಂದ ಈ ವ್ರತನ ಪೂರ್ತಿ ಮಾಡಿಸ್ಬೋದು. ಆದರೆ ಆ ಹುಡುಗ ಕೂಡ ಬೆಳಗ್ನಿಂದ ಏನೂ ತಿಂದಿರಬಾರ್ದು. ಏನು ಅಂದ್ರೆ ತಕ್ಷಣ ಬೇರೆ ಹುಡುಗ ಅಂದ್ರೆ ಯಾರಿದ್ದಾರೆ? ವಿಹಾರಿ, ವಿಹಾರಿ, ನೀನ್ ಸ್ಕೂಲ್ಗೆ ಹೋಗಿಲ್ವಾ? ಇಲ್ಲ ಕೃಷ್ಣ. ಶ್ಯಾಮಮ್ಮ, ಇದೆಲ್ಲ ಏನು? ವ್ರತ ಮಾಡ್ತಿದೀವಿ ಕೃಷ್ಣ. ಹೌದಾ? ಸಾರಿ ಶ್ಯಾಮಮ್ಮ, ನಾನು ಬಂದಿದ್ರಿಂದ ಪೂಜೆಗೆ ತೊಂದರೆ ಆಯ್ತಾ? ಹಾಗೇನಿಲ್ಲಪ್ಪ.
ಅದ್ ಸರಿ ನೀನ್ಯಾಕ್ ಬಂದಿದ್ದು? ವಿಹಾರಿ ಹೋಮ್ವರ್ಕ್ ಬುಕ್ ನನ್ನ ಹತ್ರ ಇತ್ತು. ಇದನ್ನ ವಿಹಾರಿಗೆ ಕೊಡಕ್ಕೆ ಅಂತ ಬಂದೆ. ಕೃಷ್ಣ, ನೀನ್ಯಾಕೆ ಸ್ಕೂಲಿಗೆ ಹೋಗಿಲ್ಲ? ನನ್ನ ಅಮ್ಮಂಗೆ ಜ್ವರ ಬಂದಿದೆ ಸರ್, ಅದಕ್ಕೆ ಮನೇಲಿದ್ದೀನಿ. ಈಗ ನಿಮ್ ತಾಯಿಗೆ ಹೇಗಿದ್ಯಪ್ಪ? ಪರವಾಗಿಲ್ಲ ತಾತ. ಕೃಷ್ಣ, ನೀನ್ ಬೆಳಗ್ಗೆಯಿಂದ ಏನಾದ್ರೂ ತಿಂದ್ಯಾ? ಇಲ್ಲ ಶ್ಯಾಮಮ್ಮ, ಅಮ್ಮಂಗೆ ಜ್ವರ ಬಂದಿದೆ ಅಲ್ಲ, ಅದಕ್ಕೆ ಏನೂ ತಿಂದಿಲ್ಲ. ಜ್ವರ ಬಂದಿದೆ, ಅದಕ್ಕೆ ಅಮ್ಮ ಅಡುಗೆ ಮಾಡಿಲ್ಲ. ಜ್ವರ ಹೋದ್ಮೇಲೆ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರು. ಒಂದು ಹನಿ ನೀರು ಕುಡ್ದಿಲ್ಲ. ಗುರುಗಳೇ, ಈ ಹುಡುಗನ ಹತ್ರ ವ್ರತ ಮಾಡಿಸ್ಬೋದಾ? ಬೆಳಗ್ಗಿಂದ ಉಪವಾಸ ಇರೋದ್ರಿಂದ ಈ ಹುಡುಗನ ಹತ್ರ ಮಾಡಿಸ್ಬೋದು. ವರ್ಮಾ ಅವರೇ, ಒಳ್ಳೆಯವರಿಗೆ ಆ ದೇವರು ಒಳ್ಳೆಯದನ್ನೇ ಮಾಡ್ತಾನೆ. ನಿಮ್ಮ ಮನೆಯಲ್ಲಿ ಈ ವ್ರತ ನಿಲ್ಲಬಾರ್ದು ಅಂತ, ನಿಮ್ಮ ಮನೆಗೆ ಯಾವ ರೀತಿ ಕೇಡು ಆಗಬಾರ್ದು ಅಂತ ಆ ದೇವರೇ ಈ ರೀತಿ ಹುಡುಗನ ರೂಪದಲ್ಲಿ ಬಂದಿರಬೇಕು. ನೀವು ತುಂಬ ಅದೃಷ್ಟವಂತರು. ಅತ್ತೆ, ಮಾವ ರೀ, ಕೃಷ್ಣನ್ ಹತ್ರ ಈ ವ್ರತ ಮಾಡ್ಸೋಣ್ವಾ? ನಮ್ಗಿನ್ನೊಂದು ದಾರಿ ಇಲ್ವಲ್ಲಮ್ಮ. ನಮ್ಮ ಮನೆಯಲ್ಲಿ ಯಾವ ರೀತಿ ಅನರ್ಥಗಳು ಆಗ್ಬಾರ್ದು ಅಂತ, ವ್ರತಕ್ಕೆ ಭಂಗ ಆಗ್ಬಾರ್ದು ಅಂತ ಈಗ ಈ ಕೃಷ್ಣನೇ ದೇವ್ರ ತರ ಬಂದಿದ್ದಾನೆ. ಅವನ ಕೈಯಲ್ಲೇ ಈ ವ್ರತನ ಪೂರ್ತಿ ಮಾಡ್ಸೋಣ. ನನ್ನ ಮೊಮ್ಮಗ ಮಾಡಬೇಕಾದ ವ್ರತನ ಇವನ ಹತ್ರ ಮಾಡಿಸ್ಬೇಕಾಗಿದೆ. ನನ್ನ ಮೊಮ್ಮಗನಿಗೆ ಸಿಗ್ಬೇಕಾಗಿರೋದೆಲ್ಲ ಇವನಿಗೆ ಯಾಕೆ ಸಿಗ್ತಿದ್ಯೋ ಅರ್ಥ ಆಗ್ತಿಲ್ಲ. ಕೃಷ್ಣ, ಈ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತಂತೆ. ಬಾ, ಇಲ್ಲಿ ಕೂತ್ಕೋ. ನಾನು ಪೂಜೆ ಮಾಡಿದ್ರೆ ಅಮ್ಮಂಗೆ ಜ್ವರ ಕಡಿಮೆ ಆಗುತ್ತಾ? ಆಗತ್ತಪ್ಪ, ಬಾ ಬಾ. ವಿಹಾರಿ, ಎದ್ದೇಳು. समर्पयामि। ओम गणानां त्वा गणपतिं हवामहे कविं कवीनामुपमस्रवस्त्रं ज्येष्ठराजं ब्रह्मणां ब्रह्मणस्पदानुशृण्वन्नोतिभिस्सेदसादनं तच्छन्योरा प्रणीमहे गातुं यज्ञाय गातुं यज्ञपतये। स भूमिं विस्ततो कृत्वा अच्युतिष्ठदशाङ्गुलं पुरुष ये वेदगुं सर्वं यद्भूतं यच्च भव्यं उतामृतत्वस्येशानः तदमेनातिरोहति एतावानस्य महिमा। कुबेराय श्रवणाय महाराजाय नमो नमः। आपदामभक्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं। पूजन्तं राम रामेति मधुरं मधुराक्षरम्। शतमानं भवति शतायुः पुरुषशतेन्द्रिय आयुष्येवेन्द्रिये प्रतिष्ठति। धनं धान्यं पशुं बहुपुत्रलाभं शतसंवत्सरं दीर्घमायुः। ಈ ಹುಡುಗ ಯಾರೋ ಏನೋ ಸರಿಯಾದ ಸಮಯಕ್ಕೆ ಬಂದು ವ್ರತಕ್ಕೆ ಯಾವ ರೀತಿ ಭಂಗ ಆಗದ ಹಾಗೆ ಮಾಡಿದ್ದಾನೆ.
ವರ್ಮಾ ಅವರೇ, ಈ ಹುಡುಗನಿಂದ ವ್ರತ ಪೂರ್ತಿ ಮಾಡಿಸಿರೋದ್ರಿಂದ ಇವನು ಕೆಲವು ಶಾಸ್ತ್ರಗಳನ್ನ ಮಾಡಬೇಕು. ಸ್ವಾಮಿಗೆ ಮಾಡಿರೋ ಪಾಯಸನ ಶುಭ ಸಮಯಕ್ಕೆ ಈ ಹುಡುಗ ತಿನ್ನಬೇಕು. ಇವನು ಇವತ್ತು ಇಲ್ಲೇ ನಿದ್ರೆ ಮಾಡಬೇಕು. ಅಷ್ಟೇ ಅಲ್ಲ, ತನ್ನ ತಲೆ ಕೆಳಗೆ ತುಳಸಿ ಎಲೆ ಇಟ್ಕೊಂಡು ನಿದ್ರೆ ಮಾಡಬೇಕು. ನಾನು ಹೇಳ್ದನ್ನ ಹೇಳ್ದಾಗ ಮಾಡಿದ್ರೇನೆ ನೀವು ಮಾಡಿರೋ ಈ ವ್ರತಕ್ಕೆ ತಪ್ಪದೆ ಫಲ ಸಿಗತ್ತೆ. ನಿಮ್ಮ ಮನೆಯವ್ರಿಗೆ ಎಲ್ಲ ಒಳ್ಳೆಯದೇ ಆಗತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಸರಿ ಗುರುಗಳೇ, ನೀವು ಹೇಳ್ದಾಗೆ ಖಂಡಿತ ಮಾಡ್ತೀವಿ. ವರ್ಮಾ ಅವರೇ, ನಾನಿನ್ ಬರ್ತೀನಿ. ನಮಸ್ಕಾರ ಗುರುಗಳೇ. ಒಳ್ಳೇದಾಗ್ಲಿ. ಕೃಷ್ಣ, ಗುರುಗಳು ಹೇಳಿದ್ನೆಲ್ಲ ಕೇಳಿಸ್ಕೊಂಡ್ಯಲ್ಲ, ನೀನ್ ಇವತ್ತಿಲ್ಲೇ ಇರ್ತೀಯಾ? ಅಮ್ಮಂಗೆ ಜ್ವರ ಅಲ್ವಾ ಶ್ಯಾಮಮ್ಮ? ನಾನಿಲ್ಲಿದ್ರೆ ಅಮ್ಮನ್ನ ಯಾರು ನೋಡ್ಕೋತಾರೆ? ನೀನಿಲ್ಲಿ ಪೂಜೆ ಮಾಡಿದ್ಯಲ್ಲಪ್ಪ, ಕೃಷ್ಣ ಅಲ್ಲಿ ಅಮ್ಮನ ಜೊತೆ ಇರ್ತಾನೆ. ಅಮ್ಮನೇ ಇರು ಅಂತಂದ್ರೆ ಇರ್ತೀಯಾ? ಓ, ಅಮ್ಮ ಹೇಳಿದ್ರೆ ಇಲ್ಲೇ ಇರ್ತೀನಿ ಶ್ಯಾಮಮ್ಮ. ಸರಿ ಇರಪ್ಪ, ನಿಮ್ಮ ಅಮ್ಮಂಗೆ ಫೋನ್ ಮಾಡ್ತೀನಿ. ಫೋನ್ ಕೊಡ್ರಿ. ತಗೋ. ಹಲೋ. ಹಲೋ ಪೂರ್ಣ, ಕೃಷ್ಣ ಮಾತಾಡ್ತಾನಿರು. ಅಮ್ಮ, ಹೇಳು ಕಂದ. ಜ್ವರ ಕಡಿಮೆ ಆಯ್ತಾ ಅಮ್ಮ? ಕಡಿಮೆ ಆಯ್ತಪ್ಪ. ವಿಹಾರಿಗೆ ಬುಕ್ ಕೊಟ್ಯಾ? ಕೊಟ್ನಮ್ಮ. ನಾನು ವಿಹಾರಿ ಮನೇಲೇ ಇದ್ದೀನಿ. ನಿನ್ನ ಹತ್ರ ಶ್ಯಾಮಮ್ಮ ಮಾತಾಡ್ತಾರಂತೆ. ಕೊಡು ಕಂದ. ಹಲೋ ಪೂರ್ಣ, ಇವಾಗ ಹೇಗಿದ್ಯಾ? ಆರಾಮಾಗಿದ್ದೀನಿ ಮೇಡಮ್. ನಾನಿವತ್ತು ವ್ರತ ಮಾಡಿದೆ. ಕೃಷ್ಣ ವಿಹಾರಿ ಬದಲಿಗೆ ಪೂಜೆ ಕೂತಿದ್ದ. ಇವತ್ ರಾತ್ರಿ ಇಲ್ಲೇ ನಿದ್ರೆ ಮಾಡ್ಬೇಕಂತೆ, ಅದನ್ನ ಹೇಳಕ್ಕೆ ಫೋನ್ ಮಾಡಿದ್ದು. ಕೃಷ್ಣನ್ ಬಿಟ್ಟು ನಾನು ಯಾವತ್ತೂ ಇಲ್ಲ ಮೇಡಮ್. ಕೃಷ್ಣನ್ ಹತ್ರ ಪೂಜೆ ಮಾಡಿಸ್ತೆ ಅಂದ್ರಲ್ಲ, ಸರಿ ಇರೋದಕ್ಕೆ ಹೇಳ್ತೀನಿ ಬಿಡಿ. ಥ್ಯಾಂಕ್ ಯು ಪೂರ್ಣ. ಒಂದ್ ನಿಮಿಷ ಅವನಿಗೆ ಫೋನ್ ಕೊಡ್ತೀನಿ. ಹಲೋ ಅಮ್ಮ. ಕೃಷ್ಣ, ನೀನಿವತ್ತು ಅಲ್ಲೇ ಇರು, ನಾನು ಆರಾಮಾಗಿದ್ದೀನಿ. ನನ್ನ ಬಗ್ಗೆ ಯೋಚನೆ ಮಾಡಬೇಡ ಕಂದ. ಅಲ್ಲಿ ಯಾರಿಗೂ ಏನೂ ತೊಂದರೆ ಕೊಡಬೇಡ. ಸರಿ ಅಮ್ಮ. ನೀನು ಟಿಫನ್ ಮಾಡಿ ಟ್ಯಾಬ್ಲೆಟ್ ತಗೊಂಡು ನಿದ್ರೆ ಮಾಡಮ್ಮ. ಸರಿನಪ್ಪ, ಇಡ್ತೀನಿ ಕೃಷ್ಣ. ಹುಷಾರು ಕಂದ. ಸರಿ ಪೂರ್ಣ, ಇಡ್ತೀನಿ. ಪುಟ್ಟ ವಿಹಾರಿ, ಏನಜ್ಜಿ? ಬೆಳಗ್ಗೆಯಿಂದ ನೀನೇನು ತಿನ್ಲಿಲ್ಲ ಅಲ್ವಾ? ಹಸ್ವಾಗ್ತಿದ್ಯಾ? ಹೌದು ಅಜ್ಜಿ, ತುಂಬಾ ಹಸ್ವಾಗ್ತಿದೆ. ಹೌದಾ? ಸರಿ, ತಿನ್ನು ಪುಟ್ಟ. ಕೃಷ್ಣ, ಬೆಳಗ್ಗೆಯಿಂದ ನೀನೇನು ತಿಂದಿಲ್ವಲ್ಲ, ತಗೋ ತಿನ್ನು. ಬೇಡ ಶ್ಯಾಮಮ್ಮ, ಸ್ವಲ್ಪ ಹೊತ್ತಾದ್ರೆ ಗುರುಗಳು ಹೇಳಿರೋ ಟೈಮ್ ಆಗುತ್ತಲ್ವಾ, ಆಗ ತಿಂತೀನಿ. ಏ ಕೃಷ್ಣ, ನನ್ನ ಅಮ್ಮನ ಪ್ರೀತಿ ಎಲ್ಲ ನಿನಗೆ ಸಿಗ್ತಾ ಇದೆ. ನನ್ನ ಅಮ್ಮ ನನಗೆ ತಿನ್ಸ್ಬೇಕಾಗಿದ್ದನ್ನ ನಿನಗೆ ತಿನ್ಸಿದ್ದಾರೆ. ನಾನು ಮಾಡಬೇಕಾಗಿದ್ದ ಪೂಜೆ ಇವತ್ತು ನೀನು ಮಾಡಿದೆ. ಏನಾದರೂ ಮಾಡಿ ನಿನ್ನ ಅಳಿಸ್ತೀನಿ ಇವತ್ತು. ಸರಿ ಅಜ್ಜಿ, ನಾನು ಕೂಡ ಆಮೇಲೆ ತಿಂತೀನಿ. ನೀನ್ ತಿನ್ನು ಪುಟ್ಟ. ಬೇಡ ಅಜ್ಜಿ. ನಿನಗೆ ಮಾಡ್ತೀನಿ ಇರು. ಕೃಷ್ಣ, ನಾವು ಕಳ್ಳ ಪೊಲೀಸ್ ಆಟ ಆಡೋಣವಾ? ನೀನು ಹೋಮ್ವರ್ಕ್ ಇನ್ನೂ ಆಗಿಲ್ವಾ ವಿಹಾರಿ? ಹೋಮ್ವರ್ಕ್ನ ಆಮೇಲೂ ಮಾಡ್ಬೋದು ಅಲ್ವಾ? ಬಾ, ಆಟ ಆಡೋಣ. ನಾನೀಗ ಕಣ್ಮುಚ್ಕೋತೀನಿ. ನೀನು ಮನೇಲಿ ಎಲ್ಲಾದರೂ ಬಚ್ಚಿಟ್ಕೋ, ನಾನಿನ್ನ ಹುಡುಕ್ತೀನಿ.
ಹೋಗು ಕೃಷ್ಣ, ಬಚ್ಚಿಟ್ಕೋ. ಕಣ್ಣ ಮುಚ್ಚೆ ಕಾಡೆ ಗೂಡೆ ಮುದ್ದಿನ ಮೂಟೆ ಒಳ್ಳೆ ಹೋಯ್ತು. ಎಲ್ಲಿದ್ದಾನೆ? ಇಲ್ಲ. ಇಲ್ಲೂ ಇಲ್ಲ. ಎಲ್ಲಿದ್ದಾನಪ್ಪ? ಬೌ ಯೇ, ಕೃಷ್ಣ ಕಳ್ಳ ಆದ, ಕೃಷ್ಣ ಕಳ್ಳ ಆದ, ಕೃಷ್ಣ ಕಳ್ಳ ಆದ. ಒನ್ 2 3 4 5. ಅವ್ರನ್ ಬಿಟ್ಟು ಇವ್ರು ಯಾರು? ಇಲ್ಲಿಲ್ಲ, ಇಲ್ಲೂ ಇಲ್ಲ. ಎಲ್ಲೋದ? ಬೌ, ಕಳ್ಳ ಸಿಕ್ಬಿಟ್ಟ. 1 2 3 4 5 6. ಅವ್ರು ಬಿಟ್ಟು ಇವ್ರು ಯಾರು? ಎಲ್ಲಿಗೆ ಹೋಗಿರ್ಬಹುದು? ವಿಹಾರಿ, ಆ ಕತ್ಲು ರೂಮಲ್ಲಿ ಇವತ್ತು ಪೂರ್ತಿ ಅಳ್ತಾ ಕೂತಿರು. ವಿಹಾರಿ, ಶ್ಯಾಮಮ್ಮ, ಭಯ ಆಗ್ತಿದೆ, ಬೇಗ ಬಾಗ್ಲು ತೆಗೀರಿ. ವಿಹಾರಿ, ಕೃಷ್ಣ ಎಲ್ಲಿ? ಏನೋ ಮಮ್ಮಿ, ನನಗೂ ಗೊತ್ತಿಲ್ಲ. ವಿಹಾರಿ, ಕೃಷ್ಣ ಇಲ್ಲಪ್ಪ. ಮನೆಗೆ ಹೋಗಿರ್ಬೇಕು. ಇವತ್ತು ಕೃಷ್ಣ ಇಲ್ಲೇ ಮಲಗಬೇಕು ಅಂತ ಗುರುಗಳು ಖಚಿತವಾಗಿ ಹೇಳಿದ್ರಲ್ಲ. ಕೃಷ್ಣ ಕೂಡ ಇರ್ತೀನಿ ಅಂತ ಹೇಳಿದ್ನಲ್ಲ, ಯಾಕೆ ಹೀಗೆ ಮಾಡ್ದ? ಯಾರಿಗೂ ಹೇಳ್ದೆ ಅವನು ಯಾಕೆ ಹೋದ? ಡ್ರೈವರ್ ಮಗ ಅಲ್ವಾ, ಇರ್ತೀನಿ ಅಂತ ಸುಳ್ಳು ಹೇಳಿದಾನೆ, ನಮ್ಮನ್ನ ನಂಬಿಸಿದಾನೆ. ವಿಹಾರಿ, ಹಾಗೂ ಹೀಗೂ ಹೊಟ್ಟೆ ತುಂಬಿಸ್ಕೊಂಡ, ಯಾರಿಗೂ ಏನು ಹೇಳ್ದೆ ಹೊಟ್ಟೋಗಿದ್ದಾನೆ. ಕೃಷ್ಣ ಹಾಗೆಲ್ಲ ಹೇಳ್ದೆ ಹೋಗಲ್ಲ ಅತ್ತೆ. ನಿನಗ್ ಯಾಕಮ್ಮ ಕೃಷ್ಣನ್ ಮೇಲೆ ಅಂತ ಅತಿಯಾದ ನಂಬಿಕೆ? ಇದೆಲ್ಲ ನೋಡಿದ್ರು ಕೂಡ ಇನ್ನೂ ಅರ್ಥ ಆಗ್ಲಿಲ್ವಾ? ಮೊದ್ಲಿಂದ ಹೇಳ್ತಾನೆ ಇದ್ದೀನಿ, ಕೃಷ್ಣನ್ ಮೇಲೆ ಅಷ್ಟೊಂದು ಪ್ರೀತಿ ಬೇಡ ಅಂತ. ಆದ್ರೆ ನೀನ್ ಕೇಳ್ತಿಲ್ಲ. ಕೃಷ್ಣ ಇವತ್ತು ಈ ಮನೆ ಬಾಗ್ಲು ದಾಟ್ಬಾರ್ದು ಅಂತ, ಇಲ್ಲೇ ಮಲಗ್ಬೇಕು ಅಂತ, ಇಲ್ದೆ ಹೋದ್ರೆ ಈ ಮನೆಗೆ ಕೆಟ್ಟದಾಗತ್ತೆ ಅಂತ ಗುರುಗಳು ಅಷ್ಟು ಚೆನ್ನಾಗಿ ಹೇಳಿದ್ರಲ್ವಾ? ಆದ್ರೆ ಕೃಷ್ಣ ಮಾತ್ರ ಅದನ್ನೆಲ್ಲ ಕೇಳಿ ಇಲ್ಲೇ ಬಿಟ್ಬಿಟ್ಟ. ನಮ್ ಮನೆಗೆ ಒಳ್ಳೇದಾದ್ರೆ ಅವನಿಗೇನು, ಕೆಟ್ಟದಾದ್ರೆ ಏನು? ತನ್ನ ದಾರಿ ತಾನ್ ನೋಡ್ಕೊಂಡ. ಗುರುಗಳು ಹೇಳಿದ ಹಾಗೆ ಇನ್ ಯಾವ ಅನರ್ಥ ಆಗತ್ತೋ ಏನೋ. ಸುಮ್ನೆ ಇರ್ದೆ
ನಾವಿವತ್ತು ಕೃಷ್ಣನ್ ಕೈಯಲ್ಲಿ ಪೂಜೆ ಮಾಡಿಸಿದ್ವಿ. ವಸಂತ, ಇನ್ ಸಾಕು ನಿಲ್ಲಿಸ್ತೀಯಾ? ಈಗ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಕೃಷ್ಣ ಹೀಗೆ ಮಾಡಿದಾನೆ ಅಂದ್ರೆ ನಂಗೆ ನಂಬೋಕ್ಕಾಗ್ತಾ ಇಲ್ಲ. ಇವಾಗ ಏನ್ ಮಾಡೋದು ಡ್ಯಾಡಿ? ಗುರುಗಳಿಗೆ ಈ ವಿಷಯ ಹೇಳಿ ಏನ್ ಮಾಡ್ಬೇಕು ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ವಿಹಾರಿ, ಶ್ಯಾಮಮ್ಮ, ಬಾಗ್ಲು ತೆಗೀರಿ, ಭಯ